ಭೀಮಾ ತೀರದಲ್ಲಿ ಮತ್ತೆ ಹರಿದ ನೆತ್ತರು. ನಿವೃತ್ತ ಶಿಕ್ಷಕ ಸಿದ್ದಪ್ಪ ಅಂಜುಟಿಕೆಯ ಬರ್ಬರ ಕೊಲೆ. ಮಗಳು ಸೇರಿ 3 ವಿರುದ್ಧ ಪ್ರಕರಣ ದಾಖಲು. ಹೌದು, ನಿವೃತ್ತ ಶಿಕ್ಷಕರೊಬ್ಬರನ್ನ ಹೊಡೆದು ಕೊಲೆಗೈದಿರುವಂತಹ ಘಟನೆ ಜಿಲ್ಲೆಯ ಇಂಡಿ ತಾಲೂಕಿನ ಚೌಡಿಹಾಳ ರಸ್ತೆ ಬಳಿ ನಡೆದಿದೆ. ಇಂಡಿ ತಾಲೂಕಿನ ಸಿದ್ದಪ್ಪ ಬಸಣ್ಣ ಅಂಜುಟ್ಗೆ ಕೊಲೆಯಾದವರು. ಇವರ ಮೃತದೇಹ ಬೆಡ್ಶೀಟ್ ಹಾಗೂ ತಲೆದಿಂಬಿನ ಕವರ್ನಲ್ಲಿ ಸುತ್ತಿದ ಸ್ಥಿತಿಯಲ್ಲಿ ಇಂಡಿ ಚೌಡಿಹಾಳ ರಸ್ತೆ ಬದಿಯಲ್ಲಿ ರವಿವಾರ ಪತ್ತೆಯಾಗಿದೆ. ಈ ಬಗ್ಗೆ ಸಿದ್ದಪ್ಪ ಹಿರಿಯ ಪುತ್ರಿ ಪ್ರಿಯಾಂಕಾ, ಆಕೆಯ ಪ್ರಿಯಕರ ಭೀಮಾಜಿ ಅಲಿಯಾಸ್ ಸಂತೋಷ್ ಗಣಪತಿ ಸಿಂಧೆ ಹಾಗೂ ಇತರರ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿದೆ. ಅಕ್ರಮ ಸಂಬಂಧಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದ ಹಾಗೂ ಪಿಂಚಣಿ ಹಣ ನೀಡಿಲ್ಲ ಎಂಬ ಕಾರಣಕ್ಕೆ ಮಗಳೇ ತಂದೆಯನ್ನ ಪ್ರಿಯಕರನ ಜೊತೆಗೂಡಿ ಕೊಲೆ ಮಾಡಿದ್ದಾಳೆ ಅಂತ ದೂರಿನಲ್ಲಿ ಆರೋಪಿಸಲಾಗಿದೆ. ದಿನಾಂಕ 16ನೇ ತಾರೀಕಿನಂದು ಇಂಡಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಕ್ರೈಮ್ ನಂಬರ್ 92/2026. ಇದರಲ್ಲಿ ನಿಖಿತಾ ಅಂಜುಟಿಗೆ ಅನ್ನೋರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅವರ ತಂದೆಯನ್ನು ಅವರ ಅಕ್ಕಳಾದಂತಹ ಪ್ರಿಯಾಂಕಾ ಮಸಳಿ ಮತ್ತು ಆಕೆಯ ಗೆಳೆಯರಾದಂತಹ ಸಂತೋಷ್ ಗಣಪತಿ ಸಿಂಧೆ ಮತ್ತು ಗುರುರಾಜ್ ಬಿರಾದರ್ ಅನ್ನೋರು ಸೇರಿಬಿಟ್ಟು ಅವರ ತಂದೆಯನ್ನು ಸಿದ್ದಪ್ಪ ಅಂಜುಟಿಗೆ ಅವರನ್ನು 62 ವರ್ಷ ನಿವೃತ್ತ ಶಿಕ್ಷಕರು ಇವರನ್ನು ಕೊಲೆ ಮಾಡಿದ್ದಾರೆ ಅಂತಂತೇಳಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಾಗ ಕಂಡು ಬಂದಿದ್ದೇನು ಅಂತಂದರೆ, ಮೃತರಾದಂತಹ ಸಿದ್ದಪ್ಪ ಅಂಜುಟಿಗೆ 62 ವರ್ಷ, ಅವರು ಈಗಾಗಲೇ ನಿವೃತ್ತಿಯನ್ನು ಹೊಂದಿದ್ದಾರೆ. ಇವರದೇ ಆದಂಥ ಒಂದು ಆಸ್ತಿ ಮತ್ತು ನಿವೃತ್ತಿ ಪಿಂಚಣಿ ಇವೆಲ್ಲ ಸೌಲಭ್ಯಗಳಿದ್ದಾವೆ. ಮೊದಲನೇ ಮಗಳು ಈಗೇನು ಅಕ್ಯೂಸ್ ನಂಬರ್ 1 ಪ್ರಿಯಾಂಕಾ ಮಸಳಿ, ಈಗಾಗಲೇ ಗಂಡ ತೀರ್ಕೊಂಡಿದ್ದು, ಒಬ್ಬರು ಮಗುನೂ ಇರುತ್ತೆ. ಈಗ ತಂದೆಯ ಜೊತೆಗೇ ಇರ್ತಾರೆ. ಇವರ ಮತ್ತು ತಂದೆಯ ಮಧ್ಯೆ ಹಲವಾರು ಬಾರಿ ಕಿತ್ತಾಟ ಮತ್ತು ಸಮಸ್ಯೆಗಳು ಉಂಟಾಗಿರ್ತವೆ. ಯಾಕಂತಂದರೆ ಬರುವಂಥ ಆಸ್ತಿ ಆಗಿರ್ಬೋದು ಮತ್ತು ಬರುವಂಥ ನಿವೃತ್ತಿ ಪಿಂಚಣಿಯಲ್ಲಿ ಇವರೇನು ದುಡ್ಡು ಕೊಡ್ತಾ ಇಲ್ಲ ಅಂತಂತೇಳಿ. ಆ ಹಿನ್ನೆಲೆಯಲ್ಲಿ ದಿನಾಂಕ 15 ಮತ್ತು 16ರ ರಾತ್ರಿ ಇವ್ರಿಗೆ ಗೆಳೆಯರಾದಂತಹ ಸಂತೋಷು ಮತ್ತು ಗುರುರಾಜ್ ಇವರನ್ನು ಕರೆಸ್ಕೊಂಡು ಮನೆಯಲ್ಲಿ ಅವ್ರು ಮಲಗಿದಾಗ ದಿಂಬಿನಿಂದ ಅವರ ಉಸಿರುಗಟ್ಟು ಅವರನ್ನು ಕೊಲೆ ಮಾಡಿ ಮತ್ತು ಅಲ್ಲೇ ಇದ್ದಂತಹ ಖಾರ ಕುಟ್ಟುವಂಥ ಕಲ್ಲಿನಿಂದ ಅವರ ತಲೆಗೆ ಜಜ್ಜಿ ಕೊಲೆ ಮಾಡಿರ್ತಾರೆ. ಮನೆಯಲ್ಲಿ ಕೊಲೆ ಮಾಡಿ ತದನಂತರ ಈ ಇಂಡಿ ಗ್ರಾಮೀಣ ಔಟ್ಸ್ಕಟ್ಸ್ ಏನಿದೆ, ಔಟ್ಸ್ಕಟ್ಸ್ ಹತ್ರ ಆಟೋದಲ್ಲಿ ತಂದುಬಿಟ್ಟು ಬೆಡ್ಶೀಟಲ್ಲಿ ಸುತ್ತ ಹಾಕಿ ರಸ್ತೆ ಬದಿಯಲ್ಲಿ ಅವರ ಬಾಡಿಯನ್ನು ಹಾಕಿ ಹೋಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ಪ್ರಕರಣನ ದಾಖಲಿಸಿಕೊಂಡು ತನಿಖೆಯನ್ನು ಮಾಡಿ ಈಗಾಗಲೇ ಅಕ್ಯೂಸ್ ನಂಬರ್ 1 ಮತ್ತು 2 ಇವರಿಬ್ಬರನ್ನು ಅರೆಸ್ಟ್ ಮಾಡಿದೆ. ಆದಷ್ಟು ಬೇಗ ಅಕ್ಯೂಸ್ ನಂಬರ್ 3ನೂ ಕೂಡ ನಾವು ಅವರನ್ನು ಬಂಧಿಸಿ ನಾವು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತೀವಿ. ಥ್ಯಾಂಕ್ ಯು. ಇನ್ನು ಪ್ರಕರಣದ ಹಿನ್ನೆಲೆ ನೋಡೋದಾದ್ರೆ, ಸುಮಾರು 2 ವರ್ಷಗಳ ಹಿಂದೆ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಯಾಗಿದ್ದ ಸಿದ್ದಪ್ಪರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಹಿರಿಯ ಮಗಳು ಪ್ರಿಯಾಂಕಾಳ ಪತಿ ಸುರೇಶ್ ಮಸಳಿ ಕೋವಿಡ್ ಸಮಯದಲ್ಲಿ ಮೃತಪಟ್ಟಿದ್ರು. ಬಳಿಕ ಪ್ರಿಯಾಂಕಾ ವಿಜಯಪುರದ ಭೀಮಾಜಿ ಅಲಿಯಾಸ್ ಸಂತೋಷ್ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ತಂದೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದಲ್ಲದೆ ಪಿಂಚಣಿ ಹಣ ತನಗೆ ನೀಡುತ್ತಿಲ್ಲ ಅಂತ ಆಕ್ಷೇಪಿಸಿ ಪ್ರಿಯಾಂಕಾ ಆಗಾಗ ತಂದೆ ಜೊತೆ ಜಗಳವನ್ನ ಆಡ್ತಿದ್ರು ಅಂತ ಹೇಳಲಾಗ್ತಿದೆ. ಈ 2 ಕಾರಣಕ್ಕೆ ಸಿದ್ದಪ್ಪರನ್ನ ಕೊಲೆ ಮಾಡಲಾಗಿದೆ ಅಂತ ಪೊಲೀಸ್ ದೂರಿನಲ್ಲಿ ಆರೋಪಿಸಲಾಗಿದೆ. ಆಗಸ್ಟ್ 15ರ ರಾತ್ರಿ 11ರಿಂದ ಆಗಸ್ಟ್ 16ರ ಬೆಳಗ್ಗೆ 6 ಗಂಟೆ ನಡುವೆ ಅವಧಿಯಲ್ಲಿ ಸಿದ್ದಪ್ಪರ ಕೊಲೆ ಮಾಡಲಾಗಿದೆ. ಅವರ ಮೃತದೇಹ ಬೆಡ್ಶೀಟ್ ಹಾಗೂ ತಲೆದಿಂಬಿನ ಕವರ್ನಲ್ಲಿ ಸುತ್ತಿದ ಸ್ಥಿತಿಯಲ್ಲಿ ಇಂಡಿ ಚೌಡಿಹಾಳ ರಸ್ತೆ ಬಳಿ ಪೂಜಾರಿ ವಸತಿ ಸಮೀಪ ಜಮೀನಿನ ರಸ್ತೆ ಬದಿಯಲ್ಲಿ ಆಗಸ್ಟ್ 16ರಂದು ಪತ್ತೆಯಾಗಿದೆ. ಈ ಬಗ್ಗೆ ಸಿದ್ದಪ್ಪರ ಕಿರಿಯ ಪುತ್ರಿ ನಿಖಿತಾ ನೀಡಿದ ದೂರಿನಂತೆ ಇಂಡಿ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆರೋಪಿಗಳ ಪತ್ತೆಗಾಗಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಪಂಚ್ ನ್ಯೂಸ್ ಕನ್ನಡ, ಬೆಂಗಳೂರು.